ಆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಅವರು ಎಡಿಟ್ ಮಾಡಿರೋದನ್ನ ಬರ್ದು ನೀವು ಮೇಡಮ್ ಎಡಿಟ್ ಇಲ್ಲ ಸಾರಿ ನಾನು ಅದನ್ನ ಹೇಳಿಲ್ಲ ನಾನು ಎಡಿಟ್ ಹೇಳಿಲ್ಲ ಅದನ್ನ ಸಮರ್ಥನೆ ಅವರ ದಾಟಿಯನ್ನ ಅವರ ನಿಲುವನ್ನ ಅವರ ಏನು ನಿಲುವಿನಲ್ಲಿ ದ್ವಂದ್ವತೆ ಇಲ್ಲ, ಸ್ಪಷ್ಟತೆ ಇದೆ, ಪಕ್ಷದ ಸಿದ್ಧಾಂತ ಇದೆ, ತಾಳ್ಮೆ ಇದೆ, ನೀತಿ ಇದೆ. ಆ ನೀತಿಯನ್ನ ಬೇರೆಯವರಿಗೂ ಕೂಡ ನೀವು ಇದನ್ನ ಪಾಲಿಸ್ರಿ ಅಂತಕ್ಕಂತ ಒಂದು ನಿದರ್ಶನವನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಮಾನ್ಯ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹೊರತು ಅವರಲ್ಲಿ ಪಕ್ಷದ ಬಗ್ಗೆ ಅವರ ಒಂದು ವೈಯಕ್ತಿಕ ಬಗ್ಗೆ ಯಾವತ್ತೂ ಕೂಡ ಅವರು ಇಲ್ಲ, ಅವರು ತ್ಯಾಗಮಯಿ. ಏನಾಗ್ತದೆ ಕಾಂಗ್ರೆಸ್ ನಲ್ಲಿ 60 ದಿನ ತಗೊಂಡ್ರು. ಆಗಸ್ಟ್ 3ರಲ್ಲಿ ಸಿಎಂ ಪ್ರಮಾಣ ವಚನ, ಜುಲೈ 3ನೇ ತಾರೀಕು ಉಳಿದಂತಹ ಮಂತ್ರಿಗಳು ಪದಗ್ರಹಣ. ಇಷ್ಟೊಂದು ಸಮಯ ತಗೊಂಡ್ರು. ಎಲ್ಲಿ ಹಳಿ ತಪ್ಪಿತು? ಲೆಕ್ಕಾಚಾರ ಬ್ಯಾಲೆನ್ಸ್ ಮಾಡೋದ್ರಲ್ಲಿ, ಸಮಾಧಾನ ಮಾಡೋದ್ರಲ್ಲಿ ಅನ್ಸತ್ತೆ ಸರ್. ಅವ್ರಿಗೆ ಬಹುಶಃ ತಾಳ್ಮೆ ಅನ್ನೋದು, ನಾನು ತಾಳ್ಮೆ ಕೆಟ್ಟರೆ ಕುಲಾಚಾರ ಕೆಟ್ಟೋಗತ್ತೆ ಅಂತ, ಪೂರ್ತಿನೇ ಕೆಟ್ಟೋಗತ್ತೆ ಅಂತ ಅವ್ರು ತಾಳ್ಮೆಯಿಂದಿದ್ರು. ಹೈಕಮಾಂಡ್ಗೂ ಕೂಡ ರಾಜ್ಯದಲ್ಲಿ ಬರಗಾಲ ಇದ್ದರೂ ಕರ್ನಾಟಕ ಸರ್ಕಾರದಲ್ಲಿ ನಮ್ಮದು ಒಂದು ಸರ್ಕಾರ ಇದೆ ಅಂಥೇಳಿ ಮರ್ತೋಗಿ ಏನೋ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೀವಿ, ಕ್ಯಾಬಿನೆಟ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ತಾತ್ಸಾರ ಮನೋಭಾವದಲ್ಲಿತ್ತು. ಅಧಿಕಾರ ಉತ್ತಮವಾಗಿ ನಡೆಸಲಿ ಅನ್ನೋ ಒಂದು ಇದಿರಲಿಲ್ಲ. ಈಗ ನೀವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀರಾ, ತಾಳ್ಮೆ ಮತ್ತು ಒದ್ದು ತಗೊಳ್ಳೋದು. ಅವರು ಒದ್ದಿದ್ದು 28ನೇ ವರ್ಷದಲ್ಲಿ ಮಂತ್ರಿ ಆಗಬೇಕಾದಾಗ, 28ನೇ ವರ್ಷದಲ್ಲಿ ಅವ್ರಿಗೆ ಒದ್ದೇ ಕಿತ್ಕೊಳ್ಬೇಕು ಅನ್ನೋ ಮನಸ್ಸಿತ್ತು. ಒದ್ದು ಕಿತ್ಕೊಳ್ಳದೆ ಇದ್ದಿದ್ದ ಪರಿಣಾಮ ಏನೇನು ಆಗತ್ತೆ ಅನ್ನೋದು ಗೊತ್ತಾಗಿ ಇವತ್ತು ತಾಳ್ಮೆನೂ ಕಲ್ತಿದ್ದಾರೆ. ಬಹುಶಃ ಇದು ರಾಜಕೀಯದ. ಬಟ್ ಅವ್ರಿಗೆ ಸಿಕ್ಕ ಅವಕಾಶ ಎಲ್ಲರಿಗೂ ಸಿಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವರು ಸುಮಾರು 5-6 ಬಾರಿ ಶಾಸಕರಾಗಿದ್ದಾರೆ. ಅವ್ರ ಕುಟುಂಬವೆಲ್ಲ ಶಾಸಕ ಸ್ಥಾನದಲ್ಲಿ, ತಮ್ಮನು ಉತ್ತಮ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಕೈ ಹಿಡಿಯೋರಿದ್ದಾರೆ, ಕೈ ಹಿಡಿದು ಕರ್ಕೊಂಡೋಗೋರಿದ್ದಾರೆ. ಕೆಲವರು ಕೈ ಹಿಡಿಯೋರು ಇಲ್ಲ, ಕೈ ಹಿಡಿದು ಕರ್ಕೊಂಡೋಗೋರೆಲ್ಲ ಕಲ್ಲು ಹೊಡಿಯೋರೇ ಇದ್ದಾರೆ. ಕುಂತ್ರೆ ಯಾಕೆ ಕುಂತೆ ಅಂತಾರೆ, ನಿಂತ್ರೆ ಯಾಕೆ ನಿಂತೆ ಅಂತಾರೆ. ತಾಳ್ಮೆ ಹೇಳೋದು ಬಹಳ ಸುಲಭ. ಹೊಟ್ಟೆ ಹಸ್ದಲ್ಲಿ ಮೊದಲು ಊಟ ಕೊಟ್ಟು ಬುದ್ಧಿ ಹೇಳಬೇಕು, ಬುದ್ಧಿ ಹೇಳಬೇಕು, ಕಥೆ ಹೇಳಕ್ಕಲ್ಲ ಅದಿರೋದು. ಅವ್ರು ಕೇಳ್ತಿದ್ರು, ಅವ್ರ ಪಕ್ಷದಲ್ಲಿ ಕೇಳ್ತಾವನೆ, 5 ವರ್ಷದಲ್ಲಿ ನನಗೊಂದು ಅಧಿಕಾರ ಕೊಡು ಅಂತ ಕೇಳ್ತಾವನೆ. ಅವ್ರೇನು ಬೇರೆ ಪಕ್ಷದಲ್ಲಿ ಕೇಳ್ತಿಲ್ರಿ. ನೀವು ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮನ್ನು ಕೇಳ್ತಾ ಇದ್ದೇನ್ರಿ. ನಿಮ್ಗೆ ತಾಳ್ಬೇಕು, ಹೇಳಂದೇ ಶಕ್ತಿ ಇಲ್ಲ. 2 ನಿಮಿಷದಲ್ಲಿ ಅಧಿಕಾರ ರಾಜೀನಾಮೆ ಕೊಟ್ಟರೆ ತಗೊಂತೀನಿ. ಇದು ತಾಳ್ಮೆನ? ಇದು ದರ್ಪ ತೋರ್ಸಲ್ವಾ? ಅದನ್ನ ಹೇಳಕ್ಕಾಗಲ್ವ ಕಾಂಗ್ರೆಸ್ ವಕ್ತಾರರಿಗೆ? ದರ್ಪ ತೋರ್ಸ ಆಗತ್ತ? ಬ್ಯಾಡ್ರಪ್ಪ, ಅದನ್ನ ಹೇಳಕ್ಕ 2 ನಿಮಿಷದಲ್ಲಿ ಕೊಟ್ಬಿಡ್ತೀನಿ ನೋಡಿ. ಯಾವಾಗಲೂ ತಾಳ್ಮೆ ಅಂತ ಹೇಳೋದು ತನಗೆ ನೋವು ತನಗೆ ಹೊಟ್ಟೆ ನೋವು ಬಂದಾಗ ಮಾತ್ರ ಹೊಟ್ಟೆ ನೋವು ಗೊತ್ತಾಗ, ಬೇರೆಯವ್ರ ಹೊಟ್ಟೆ ನೋವು ಗೊತ್ತಾಗಲ್ಲ. ಗಣೇಶ್ ಕರೆಕ್ಟ್ ನೀವು ಹೇಳಿದೆಲ್ಲವೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಬಂದಿಲ್ಲ. ಅವ್ರಿಗೂ ಹೊಟ್ಟೆ ಉರಿಯುತ್ತೆ, ಹಠ ಇರುತ್ತೆ, ನೋವಿರುತ್ತೆ, ಅಸಮಾಧಾನ ಇರುತ್ತೆ. ಅದಕ್ಕೊಂದು ಸೊಲ್ಯೂಷನ್ ಅಂತ ಇರುತ್ತೆ. ಬಿಜೆಪಿ ಅವ್ರೇನಾದ್ರು ಹುಡುಕಿದ್ದೀರಾ ಪಾಠ ಮಾಡಕ್? ಅವ್ರಿಗೆ ಸೊಲ್ಯೂಷನ್ ನಾವು ಎಲ್ಲರ ಮನೆ ಗಾಜಿನ ಮನೆ, ಅವ್ರ ಮನೆಗೆ ಅವರೇ ಕಲ್ಲು ಹೊಡಿತಿರ್ಬೇಕಾದ್ರೆ ನಾವೇ ಕುಡಿಯಕ್ ಹೋಗೋಣ. ಎಲ್ಲರ ಮನೆ ಗಾಜಿನ ಮನೆ, ಅವ್ರ ಮನೆಗೆ ಅವರೇ ಕಲ್ಲು ಹೊಡಿತಾರೆ, ನಾವೇ ಕುಡಿಯಕ್ ಹೋಗೋಣ ರೀ. ಬುದ್ಧಿ. ಆದ್ರೆ ತಾಳ್ಮೆ, ಮತ್ತೆ ನೀವು ಹೇಳಿದ್ರಲ್ಲ, ತಾಳ್ಮೆ ಅನ್ನತಕ್ಕಂಥದ್ದು ಬುದ್ಧಿ ಹೇಳೋದಲ್ಲ. ಅಧಿಕಾರ ನೋವು ಬಂದಾಗ ನೀವು ತಾಳ್ಮೆ ನೀವು ತಾಳ್ಮೆ ಮಾಡೋ ರೀತಿನೇ 2 ನಿಮಿಷದಲ್ಲಿ ಸರ್ ಮಾಡ್ರಿ, ತಗೊಳ್ರಿ ಮೇಡಮ್. ಅವನು ನಿಮ್ಮ ಅವ್ರ ಮನೆ ಗಾಜಿಗೆ ನೀವು ಕಲ್ಲೊಡಿಯಲ್ಲ, ಅವ್ರಿಗೆ ಅವರೇ ಕಲ್ಲೊಡ್ದು ಪೆಟ್ ಮಾಡ್ಕೊಂಡು ಮನೆ ಓಪನ್ ಆದಾಗ ಅಥವಾ ತೂತ ಬಿದ್ದಾಗ ಅಲ್ಲಿಂದ ಒಂದಷ್ಟನ್ನು ಎಳ್ಕ ಬರೋದಾ? ರೆಸಾರ್ಟಿಗೆ ಕರ್ಕೊಂಡು ಹೋಗೋದಾ? ನಿಮ್ಮ ಮಾತಿಗೂ ಬರ್ತೀನಿ ಮೇಡಮ್. ರೆಸಾರ್ಟ್ ರಾಜಕೀಯ ಯಾವತ್ತು ಖಾಲಿ ಇಲ್ಲ ಮೇಡಮ್. ರಾಜಕೀಯ ಯಾವತ್ತು ಯಾವ ಸಂದರ್ಭದಲ್ಲಿ ಖಾಲಿ ಇದೆ ಇತಿಹಾಸ ನೋಡ್ಕೊಂಡು ಬನ್ನಿ. ನೀವಿಲ್ಲ ಅಂದ್ರೆ ಅವ್ರಿಲ್ಲ, ಅವ್ರಿಲ್ಲ ಅಂದ್ರೆ ನೀವು, ನಾನಿಲ್ಲ ಅಂದ್ರೆ ಇನ್ನೊಬ್ಬ. ಮೇಡಮ್, ಯಾವತ್ತು ಸ್ಥಾನಮಾನಗಳು ಎಂದೂ ಖಾಲಿ ಇಲ್ಲ. ಅದು ಎಲ್ಲವೂ ಮುಗಿದೋಗಿ ಗವರ್ನರ್ ರೂಲ್ ಬಂದಾಗ 6 ತಿಂಗಳು ಮಾತ್ರ ಬಾಯಿ ಮುಚ್ಕೊಂಡು ಅವತ್ತು ಒಬ್ಬ ಕೇರ್ ಟೇಕರ್ ಇರ್ತಾನೆ. ಹಾಗಾಗಿ ಒಂದೇ ಸೆಕೆಂಡ್ ಮುಗಿಸ್ತೀನಿ. ನಾವು ಬಿಜೆಪಿಯವರು ಅವರು ಉತ್ತಮ ಆಡಳಿತ ಕೊಡಲಿ ಅಂತ ಅಪೇಕ್ಷೆ ಪಡ್ತೀವಿ. 5 ವರ್ಷದಲ್ಲಿ ಅವರಿಗೆ ಉತ್ತಮವಾದಂಥ ಒಂದು ಬೆಂಬಲ ಇದೆ. ಹಾಗಾಗಿ ನಿಮ್ಮ ಬೆಂಬಲದಲ್ಲಿ ನಿಮ್ಮ ಗೊಂದಲಕ್ಕೆ ನಾವು ಒಣಗಾರಲ್ಲ. ನಂಬರ್ 2, ಮುಖ್ಯಮಂತ್ರಿಗಳಾಗಿದ್ದು ನೀವು ಮುಖ್ಯಮಂತ್ರಿ ಆಗಿ ಆಸೆ ಪಟ್ಟಿದ್ರೆ ಅಷ್ಟೇ ಹೊರತು ಉತ್ತಮ ಆಡಳಿತ ಕೊಡಬೇಕು ಅನ್ನೋ ದಿಕ್ಕಲ್ಲಿ ನಿಮ್ಗೆ ಯೋಚನೆ ಇಲ್ಲ. ಯಾಕೆಂದ್ರೆ ನಿಮ್ಗೆ ಅವಕಾಶನೇ ಸಿಗ್ತಾ ಇಲ್ಲ. ಇನ್ನಿರೋದಿನ 14, 15 ತಿಂಗಳು, ಕೊನೆ 6 ತಿಂಗಳು ಎಲೆಕ್ಷನ್ ಇರು. ನಿಮ್ಗೆ ಇನ್ನ ಕ್ಯಾಬಿನೆಟ್ ಒಂದು
ಮಂತ್ರಿ ಆಗಿದ್ದಾಯ್ತು, ಮುಖ್ಯಮಂತ್ರಿ ಆಗಿದ್ದಾಯ್ತು. 13 ಜನದಲ್ಲಿ ಕೆಲವರಿಗೆ ಅದರಲ್ಲೂ ಅಸಮಾಧಾನ ಇತ್ತು. ಮೊದಲು 13 ಜನದಲ್ಲೂ ಅಸಮಾಧಾನ ಆಯ್ತು. ಅದರಾದ್ರೂ ಹಿರಿಯರಾದ್ರೂ ಒಂದು ಒಗ್ಗಟ್ಟಾಗಿ ಹೋದ್ರ ಇಲ್ಲ. ತಿರುಗಿ 19 ಜನ ಮಾಡಿದ್ರು, ಅದರಲ್ಲಿ ಏನಾದ್ರೂ ಒಗ್ಗಟ್ಟಿದೆಯಾ? ಅದಕ್ಕೇನಿಲ್ಲ. ಬಹಳ ಗೊಬ್ಬೆದ್ದೋಗಿದೆ. ಅದರಲ್ಲೂ ಮಹಿಳೆ ಇಲ್ಲ. ಅಲ್ಲಿ ಮಹಿಳಾ ಬಿಲ್ಲನ್ನು ಇದು ಮಾಡ್ತೀರಾ, ಮಹಿಳೆಯರು ಇದು ನೀವು ಸಮಾನತೆ ಅಂತೀರಾ. ಇವಾಗ ತಾಳ್ಮೆ ಬರೀ ಪುರುಷರಿಗ ಮಹಿಳೆಯರಿಗ. ನಂಬರ್ 3 ಒಂದು ಕ್ಯಾಬಿನೆಟ್ ಅನ್ನೋದು, ಸಚಿವ ಸಂಪುಟ ಅನ್ನೋದು ಒಂದು ರಾಜ್ಯದ ಹಿತಾಸಕ್ತಿಗಳನ್ನ, ದೂರದೃಷ್ಟಿಗಳನ್ನ, ಅಭಿವೃದ್ಧಿ ಚಿಂತನೆಗಳನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಸಮರ್ಪವಾಗಿ ಚಿಂತನೆ ಮಾಡತಕ್ಕ ಚಿಂತಕರ ಚಾವಡಿ ಕ್ಯಾಬಿನೆಟ್. ನನಗೆ ಫಸ್ಟ್ ಸೀಟ್ ಕೊಟ್ಟರೆ ಬಸ್ಸಲ್ಲಿ ಊರಲ್ಲಿ ಬರ್ತೀನಿ, ಕೊನೆ ಸೀಟ್ ಕೊಟ್ಟರೆ ಬಸ್ಸಿಗೆ ಕಲ್ಲು ಹೊಡಿತೀನಿ ಅನ್ನತಕ್ಕಂಥ ನಿಮ್ಮ ಕ್ಯಾಬಿನೆಟಲ್ಲಿ ಏನ್ರಿ ಅಪೇಕ್ಷೆ ಪಡೋಕ್ಕಾಗತ್ತೆ? ಇವತ್ತು ರಾಜ್ಯ ಸಜ್ಜನ, ನಾನು ಬಿಜೆಪಿ ವಕ್ತಾರನಾಗಿದ್ರು ಸಾರ್ವಜನಿಕವಾಗಿ ನನ್ನ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಿಜೆಪಿ ಅವ್ರನ್ನ ಟ್ಯೂಷನ್ ಮಾಡ್ಬೇಕು ಕಾಂಗ್ರೆಸ್ ಅವ್ರಿಗೆ. ಏನಂತ ರೆಸಾರ್ಟ್ ಪಾಲಿಟಿಕ್ಸ್ ಕಲ್ಸ್ಕೊಡ್ಬೇಕು ನೀವು ಅವ್ರಿಗೆ. ಯಾರ್ ಮೇಡಮ್ ರೆಸಾರ್ಟ್ ಪಾಲಿಟಿಕ್ಸ್? ಇನ್ನೊಂದು ಸ್ವಲ್ಪ ದಿವಸ ಇರಿ. ಇವಾಗ ಕುದಿಯಕ್ ಆರಂಭ ಆಗಿದೆ, ಆಮೇಲೆ ಬಾಯಿಲೆ ಆಗತ್ತೆ. ಒಂದು ಇಂಟರ್ಪ್ರಿಟ್ ಆಗ್ತೀನಿ ನಾನು. ನಿಮ್ ಟೈಮ್ ಬಂದಾಗ ಬಾಯಿಲ್ಲ ಆಗತ್ತೆ. ಇವಾಗ 3 ತಿಂಗಳಲ್ಲಿ 36 ಅವತಾರ ನೋಡಿದ್ದೀರಾ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಇದಕ್ಕೆ ಬರಲಿಲ್ಲ. ಯಾಕೆ? ಅವರು ಇಷ್ಟು ವರ್ಷ ಇರ್ಲಿಲ್ವಾ? ಈಗ ಅಲ್ಲೇನು ಹೇಳ್ತಾ ಇದ್ರೆ, ಒಬ್ಬ ಭ್ರಷ್ಟಾಚಾರಿ ಮಂತ್ರಿ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಇನ್ನೊಬ್ಬ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತವೆ ವ್ಯಕ್ತಿ ನಾವ್ ಹೇಳಿದ್ವಾ? ಅವ್ರ ಪಕ್ಷದಲ್ಲೇ ಇದಕ್ಕೆ ತಾಳ್ಮೆ ಬೇಕಾ? ಎಷ್ಟು ಗೊಬ್ಬೆದ್ದೋಗಿದೆ ಅಂತ ನೋಡೋದ್ ಬಿಟ್ಟು ತಾಳ್ಮೆ ಬೇಕಾ? ಸರಿ ಮಾಡೋದ್ ಕಲೀರಿ.